ಧಾರವಾಡದಲ್ಲಿ 2006 ಏಪ್ರಿಲ್ 1 ಪೂರ್ವದಲ್ಲಿ ನಿಯಮಾನುಸಾರವಾಗಿ ನೇಮಕಗೊಂಡ ಸರ್ಕಾರದ ವಿಳಂಬ ನೀತಿಯ ಕಾರಣದಿಂದ ನಂತರವೇ ವೇತನಕ್ಕಾಗಿ ಒಳಪಟ್ಟ ನೌಕರರಿಗೆ ನಿಶ್ಚಿತ ಪಿಂಚಣಿ ಸೌಲಭ್ಯ ಸಿಕ್ಕಿಲ್ಲ ಎಂಬುದನ್ನು ಮುಂದಿಟ್ಟುಕೊಂಡು ಇಂದು ಪಿಂಚಣಿ ವಂಚಿತರು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ದಿನಾಂಕ 1/4/2006ಕ್ಕಿಂತ ಪೂರ್ವದಲ್ಲಿ ಇಲಾಖೆಯ ನಿಯಮದ ಪ್ರಕಾರ ನೇಮಕಗೊಂಡು 2006 ನಂತರ ವೇತನ ಅನುದಾನಕ್ಕೆ ಒಳಪಟ್ಟಿರತಕ್ಕಂಥ ಅನುದಾನಿತ ಶಾಲೆಗಳ ಎಲ್ಲ ನಮ್ಮ ಪಿಂಚಣಿ ವಂಚಿತ ಬಂಧುಗಳು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಅಂತ ಅನ್ಕೊಂಡು ಅವ್ರ ಮುಖಾಂತರ ಮನವಿ ಮಾಡಲಿಕ್ಕೆ ಅಂತ ಅನ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ನಮಗೆಲ್ಲ ಗೊತ್ತಿರಬೇಕು, 1/4/2006ಕ್ಕಿಂತ ಪೂರ್ವದಲ್ಲಿ ನಾವು ಇಲಾಖೆಯ ನಿಯಮದ ಪ್ರಕಾರ ನೇಮಕ ಆದಾಗ್ಯೂ ಕೂಡ ನಾವು 2006 ನಂತರ ಅನುದಾನಕ್ಕೆ ಒಳಪಟ್ಟಿರುವುದರಿಂದ ಸರ್ಕಾರ ನಿಮಗೆ ಪಿಂಚಣಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂತ ಮಾತನ್ನ ಹೇಳಿತ್ತು. ಆದ್ರೆ ಸರ್ಕಾರಕ್ಕೆ ನಮ್ಮ ಸಂಘಟನೆಗಳು, ನಮ್ಮ ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತರ ವೇದಿಕೆ ಹಾಗೂ ಅನುದಾನಿತ ನೌಕರರ ಒಕ್ಕೂಟದ ಪರವಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಾಗ ಒಂದು ಹಂತದಲ್ಲಿ ಪರಿಶೀಲನೆ ಮಾಡಿ ನಿಮಗೆ ಪಿಂಚಣಿಯನ್ನು ದೊರಕಿಸಿಕೊಡ್ತೀವಿ ಅಂತನ್ನುವಂತ ಭರವಸೆ ನಮಗೆ ಸರ್ಕಾರದಿಂದ ಮೂಡಿದೆ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಪಿಂಚಣಿ ಕೊಡಬೇಕು, 2006 ಪೂರ್ವದಲ್ಲಿ ನೇಮಕಗೊಂಡು ನಂತರ ಅಧಿಕೃತಗೊಂಡಿರ್ತಕ್ಕಂಥ 13,500 ಜನ ಏನು ಇವತ್ತು ಸರ್ಕಾರಿ ನೌಕರರಿಗೆ ತಾವು ಆದೇಶ ಮಾಡಿ ಅವರ ಪುಣ್ಯವನ್ನು ಕಟ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಸರ್ಕಾರದವರು ಆ ಒಂದು ಆದೇಶವನ್ನು ನಮಗೂ ಕೂಡ ವಿಸ್ತರಣೆ ಮಾಡಿ ಅಂತ ಹೇಳ್ಕೊಂಡು ನಾವು ನಮ್ಮ ಘನ ಸರ್ಕಾರದ ಹತ್ರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಚಿವರುಗಳಲ್ಲಿ ನಮ್ಮ ನಿವೃತ್ತ ನೌಕರರ ವತಿಯಿಂದ ಹಾಗೂ ನಿಧನ ಹೊಂದಿರತಕ್ಕಂಥ ನೌಕರರ ವತಿಯಿಂದ ಮತ್ತು ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಎಲ್ಲರೂ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ, ಅವರುಗಳ ಮುಖಾಂತರ ನಾನು ಸರ್ಕಾರದಲ್ಲಿ ಮನವಿ ಮಾಡಬೇಕಾಗ್ತಾ ಇದ್ದೇನೆ. ಸರ್, ನಾನು ಬಾಬಾಜಾನ್ ಮುಲ್ಲಾ ಅಂತ ಹೇಳಿ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬಾಜಾನ್ ಮುಲ್ಲಾ ಹಾಗೂ ವೇದಿಕೆಯ ಜಿಲ್ಲಾಧ್ಯಕ್ಷ MD ಹೊಟ್ಟಿಗೌಡರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. 2006 ನಂತರ ಕರ್ತವ್ಯಕ್ಕೆ ಹಾಜರಾದ ನೌಕರರಿಗೆ ಹಳೆಯ ಪಿಂಚಣಿ ಸಿಕ್ಕಿದರೆ ಅದೇ ನಿಯಮದಿಂದ ನೇಮಕವಾದ ನಮಗೂ ಕೂಡ ಪಿಂಚಣಿ ನೀಡಬೇಕೆಂಬ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬಾಜಾನ್ ಮುಲ್ಲಾ ಮಾತನಾಡಿದ್ದಾರೆ. 2006ಕ್ಕಿಂತ ಪೂರ್ವದಲ್ಲಿ ನೇಮಕಾತಿಯಾಗಿ 1/4/2006 ನಂತರ ಅನುದಾನಕ್ಕೊಳಪಟ್ಟಿರ್ತಕ್ಕಂಥ ಸುಮಾರು 5,000 ಶಿಕ್ಷಕರು ರಾಜ್ಯಾದ್ಯಂತ ಇದ್ದು ಇವರಿಗೆ ಪಿಂಚಣಿ ಇಲ್ಲದೆ ಹಲವಾರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ನಿವೃತ್ತಿ ಹೊಂದಿದ ಮೇಲೆ ಸಾಕಷ್ಟು ಕಠಿಣ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಸರ್ಕಾರ ಯಾವ ರೀತಿ ಸರ್ಕಾರಿ ನೌಕರರಿಗೆ 24/1/2024 ಆದೇಶದ ಪ್ರಕಾರ 13,500 ಜನಕ್ಕೆ ಯಾವ ರೀತಿ ಹಳೆ ಪಿಂಚಣಿ ಒಳಪಡಿಸಿತೋ ಅದೇ ರೀತಿಯಾಗಿ ಅನುದಾನಿತ ಶಾಲೆಯಲ್ಲಿ 1/4/2006ಕ್ಕಿಂತ ಪೂರ್ವದಲ್ಲಿ ನೇಮಕಾತಿಯಾಗಿ ಅನಂತರಕ್ಕೆ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಸಿಬ್ಬಂದಿಯನ್ನು ಸಹಿತ ಅದೇ ಆದೇಶವನ್ನು ವಿಸ್ತರಿಸಿ ಅವರು ಸಹಿತ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕಂತ ನಾನು ವೇದಿಕೆ 2000 ಪೂರ್ವ ಪಿಂಚಣಿ ವಂಚಿತರ ವೇದಿಕೆಯ ಪರವಾಗಿ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ನಾವು ಶ್ರೀ MD ಹೊಟ್ಟಿಗೌಡರು ಅಂತೇಳಿ ಧಾರವಾಡ ಜಿಲ್ಲಾ 2006 ಪೂರ್ವ ಪಿಂಚಣಿ ವಂಚಿತರ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ. ಕ್ರಾಂತಿ ಸಮಾಚಾರ, ಧಾರವಾಡ.